ನಮ್ಮೆಲ್ಲ ಸಾಧನೆ ಹಾಗೂ ಸಫಲತೆಗಳು ನಮ್ಮ ಪರಿಶ್ರಮದ ಫಲವಾದರು. ಈ ಹಾದಿಯಲ್ಲಿ ಮುಳುಗಲು ನಮ್ಮ ಸ್ಥೈರ್ಯ, ಸಾಮರ್ಥ್ಯ ಹಾಗೂ ಮನೋಬಲವನ್ನು ತುಂಬಬಲ್ಲ ಅಗೋಚರ ಶಕ್ತಿ ಹೊಂದಿದೆ. ಆ ಅಮೂರ್ತ ರೂಪವನ್ನು ಸ್ಮರಿಸುವುದು ಹಾಗೂ ಸದಾ ಕೃತಜ್ಞರಾಗಿರಬೇಕಿರುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ದಿನದ ಕಾರ್ಯಕ್ರಮದ ಸಂಭ್ರಮಕ್ಕೆ ಯಾವ ತೊಡಕಾಗದಂತೆ ನಿರ್ವಿಘ್ನವಾಗಿ ನೆರವೇರಲೆಂದು ಆ ಹಬ್ಬವನ್ನು ಪ್ರಾರ್ಥಿಸೋಣ. ಮತ್ತೊಂದು ದೀಪಾವಳಿ ಆಗಮನವಾಗಿದೆ. ಬೆಳಕನ್ನು ಅರಸುತ್ತಾ ಕೊಂಚವೇ ಬೆಳಕು ಬೇಕಿದೆ. ನಿರಂತರ ಚಲನೆಯ ಮಧ್ಯದಲ್ಲಿಂದು ಅರ್ಧ ವಿರಾಮ ಹಾಕಿ ಹೋಗುತ್ತಿರುವ ಮಾರ್ಗದ ಮಧ್ಯೆ ಪ್ರಜ್ವಲ ಮುಂದಾದೀಪ ಬೀರಲು ಈ ದೀಪಾವಳಿ ಬಂದಿದೆ. ನಮ್ಮ ತಾಯ್ನಾಡನ್ನು ಬಿಟ್ಟು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಕನ್ನಡದ ಸೇವೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ನಾವು ಮಾಡುವ ಇವತ್ತಿನ ಕಾರ್ಯಕ್ರಮ ನಮ್ಮ ತಾಯಿಗೆ ಊಟ ನಮನ, ನಮ್ಮ ಕನ್ನಡ ಮಾತೆಗೆ ನಾವು ಅರ್ಪಿಸುವ ಒಂದು ಹೂಗುಚ್ಛ ಇವತ್ತಿನ ನಮ್ಮ ಆಲೋಚನೆಗಳು. ನವೋದಯ ಕನ್ನಡ ಕೂಟದ ಎಲ್ಲ ಸದಸ್ಯರಿಗೆ ದೀಪಾವಳಿ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪುಸ್ತಕದಲ್ಲಿ ದೊರೆತರಿವು, ಮಸ್ತಕದಲ್ಲಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು, ತರುಣಲೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತ ರಕ್ಷಣೆಯಿಂದ ಶಾಸ್ತ್ರೀತನದಿಂದ ಮಂಕುತಿಮ್ಮ ಡಿವಿಜಿಯವರ ಒಂದು ಧ್ವನಿ. ಇದರ ಅರ್ಥ ಪುಸ್ತಕದಿಂದ ದೊರೆತ ಜ್ಞಾನ, ಶಿರದಲ್ಲಿ ಧರಿಸಿದ ಮಣಿ, ಚಿತ್ತದಲ್ಲಿ ಬೆಳೆದ ಅರಿವು, ಮರ ಧರಿಸಿದ ಹೂವು, ಇವೆಲ್ಲವೂ ಸಫಲತೆಯನ್ನು ಪಡೆಯುವುದು ವೀಕ್ಷಣೆಯಿಂದ ಮಾತ್ರ, ಶಾಸ್ತ್ರೀತನದಿಂದಲ್ಲ. ಬನ್ನಿ ವೀಕ್ಷಿಸೋಣ ನಮ್ಮ ನವೋದಯ ಕುಟುಂಬ ನಮ್ಮೆಲ್ಲರನ್ನು ಮನರಂಜಿಸುವ ಮಾಡಿರುವ ಇವತ್ತಿನ ಪರಿಶ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿವರಣೆ. ಈ ತಾನೇ ಎಲ್ಲರೂ ಹಬ್ಬ ಮುಗಿಸಿದ್ದೀರಾ. ಊಟ ಚೆನ್ನಾಗಿತ್ತು ಅನ್ಕೋತೀನಿ. ಆಲ್ರೆಡಿ ಬಂದು ಚೆನ್ನಾಗಿತ್ತು ಅಂತ ಹೇಳಿದ್ದೀರಾ. ಥ್ಯಾಂಕ್ ಫಾರ್ ದಟ್. ಮೊದಲನೇದಾಗಿ ನಮ್ಮ ನವೋದಯ ಕನ್ನಡ ಕೂಟ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಅದಾದ ನಂತರ ಊಟ ಆಫ್ ಥ್ಯಾಂಕ್ಸ್, ಮತ್ತು ನ್ಯಾಷನಲ್ ಆಂಥಮ್, ಅದಾದ ನಂತರ ಲೈಟ್ ಸ್ನ್ಯಾಕ್ಸ್, ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸತತವಾಗಿ ಶ್ರಮ ವಹಿಸಿ ಇಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಮಕ್ಕಳಿಗೂ, ಅವರಿಗೆ ಮಾರ್ಗದರ್ಶನ ನೀಡಿ ಕರೆತಂದಿರುವ ಎಲ್ಲ ಕೊರಿಯೋಗ್ರಾಫರ್ಸ್ಗಳು ಹಾಗೂ ಸಹಕರಿಸಿದ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ನವೋದಯ ಕನ್ನಡ ಕೂಟದ ಪರವಾಗಿ ಅನಂತ ವಂದನೆಗಳು. ಎಲ್ಲ ಸಮಾನ ಮನಸ್ಕ ಕನ್ನಡದ ಅಕ್ಕರ ಪ್ರೀತಿಗೆ ಪಾತ್ರರಾಗಿರುವ ನಾವೆಲ್ಲರೂ ಸೇರಿ ದೀಪಾವಳಿಯನ್ನು ಆಚರಿಸೋಣ. ಕನ್ನಡದ ಪ್ರೀತಿಯ ದೀಪವನ್ನು ಪ್ರಪಂಚದಾದ್ಯಂತ ಕಲೆ ಸಂಸ್ಕೃತಿಗಳ ಮೂಲಕ ಹಂಚೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕನ್ನಡ.